ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಯೂಟ್ಯೂಬ್ ಚಾನಲ್ನ 2025ನಲ್ಲಿ 2025 ತುಂಬ ದೂರ ಇಲ್ಲ, ನೋಡ್ತಾ ನೋಡ್ತಾ ದಿನಗಳು ಎಷ್ಟು ಬೇಗ ರನ್ ಆಗ್ತಿದೆ. ಹಾಗೆ 2025 ಕೂಡ ಬರೋದು ತುಂಬ ದೂರ ಇಲ್ಲ. ಸೊ ಯಾರೆಲ್ಲ 2025ನಿಂದ ಹೊಸದಾಗಿ 1 ಜಾನ್ವರಿಯಿಂದನೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ 0 ಸಬ್ಸ್ಕ್ರೈಬರಿಂದ ಹೇಗೆ ಚಾನಲ್ನ ಗ್ರೋ ಮಾಡೋದು ಅನ್ನೋದು ಇವತ್ತಿನ ಒಂದು ಟಾಪಿಕ್ ಆಗಿರುತ್ತೆ. ಸೊ ಆ್ಯಕ್ಚುಲಿ ವಿತಿನ್ 6 ಮಂತ್ಸಲ್ಲಿ ನಾನು ನನ್ನ ಚಾನಲ್ನ ಮಾನಿಟೈಸ್ ಮಾಡಿಕೊಂಡೆ. ಸೊ ಹೇಗೆ ನನ್ನ ಚಾನಲ್ನ ಮಾನಿಟೈಸ್ ಮಾಡಿಕೊಂಡೆ, ಏನೇನೆಲ್ಲ ಟ್ರಿಕ್ಸ್ನ ಯೂಸ್ ಮಾಡಿದೆ, ನನಗೆ ಹೇಗೆ ಕ್ಲಿಕ್ ಆಯಿತು ನನ್ನ ಚಾನಲ್ ಅನ್ನೋದು. ಯಾಕಂದರೆ ನನ್ನ ವ್ಲಾಗ್ ಚಾನಲ್ ಕೂಡ ಒಂದಿತ್ತು, ಬಟ್ ಅದರಲ್ಲಿ ಕೂಡ ನಾನು ತುಂಬ ಟೈಮ್ ತೊಗೊಂಡೆ. ಸೊ ಅದರಲ್ಲಿ ಮಾಡಿರೋ ಮಿಸ್ಟೇಕ್ ಆ್ಯಂಡ್ ಇದರಲ್ಲಿ ಮಾಡಿರುವಂಥ ಏನೇನೋ ಒಂದು ಐಡಿಯಾಸ್ನ ನಾನು ಯೂಸ್ ಮಾಡಿದೆ, ಏನೇನೆಲ್ಲ ಸ್ಟ್ರಾಟಜೀಸ್ನ ನಾನು ಯೂಸ್ ಮಾಡಿದೆ, ಅದೆಲ್ಲದೂ ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಬೇಗ ಬೇಗ ನೀವು ಕೂಡ ಸಬ್ಸ್ಕ್ರೈಬರ್ಸ್ನ ಗ್ರೋ ಮಾಡ್ಕೊಳ್ಬೋದು. ವಿತಿನ್ 6 ಮಂತ್ಸಲ್ಲಿ ಕೂಡ, ವಿತಿನ್ 6 ಮಂತ್ಸು ಬೇಡ, ಕೆಲವರು 1 ತಿಂಗಳೊಳಗಡೆ ಚಾನಲ್ ಮಾನಿಟೈಸ್ ಆಗಿ ನೆಕ್ಸ್ಟ್ ಮಂತಿಗೆ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟು ಒಳ್ಳೊಳ್ಳೆ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಚಾನಲ್ನ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಯೂಟ್ಯೂಬ್ ರಿಲೇಟೆಡ್ ಎಷ್ಟು ಥರದ್ದು ವೀಡಿಯೋಸ್ ಆಲ್ರೆಡಿ ನನ್ನ ಚಾನಲಲ್ಲಿದೆ, ತುಂಬ ಥರ ಹೆಲ್ಪ್ ಆಗುತ್ತೆ, ತುಂಬ ಜನಕ್ಕೆ ಹೆಲ್ಪ್ ಕೂಡ ಆಗಿದೆ. ಹಾಗಾಗಿ ನೀವು ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ಹೊಸ ಹೊಸ ವೀಡಿಯೋ ಯೂಟ್ಯೂಬ್ ರಿಲೇಟೆಡ್ ಏನೇ ನಿಮ್ಗೆ ಕ್ವೆರೀಸ್ ಇದ್ದರೂ ಬೇಗ ಬೇಗ ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಏನಂತಂದರೆ, ನಾನು ಆವಾಗಲೇ ಹೇಳಿದಾಗೆ ಈಗ 2025ನಲ್ಲಿ ನನಗೆ ಹಳೆ ಸಬ್ಸ್ಕ್ರೈಬರ್ಸ್ ತುಂಬ ಜನ ಹೇಳೋರು, ಇಲ್ಲ ಅಕ್ಕ ಇನ್ನು ಚಾನಲ್ ಇಲ್ಲ, ಬಟ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಐಡಿಯಾ ಇದೆ, ಅದಕ್ಕೋಸ್ಕರ ನಿಮ್ಮ ಚಾನಲ್ನ ನೋಡ್ತಾ ಇದ್ದೀನಿ ಅಂತಲೂ ಕೂಡ ಕೆಲವರು ಹೇಳಿದ್ದಾರೆ. ತುಂಬ ಖುಷಿ ಕೂಡ ಆಗುತ್ತೆ ಈ ಥರ ಎಲ್ಲ ವಿಷಯ ಕೇಳಿದಾಗ. ಮೀನ್ಸ್ ಎಲ್ಲರೂ ಕೂಡ ಗ್ರೋ ಆಗಬೇಕು. ಯೂಟ್ಯೂಬ್ ಅನ್ನೋದು ಇವಾಗ ಆಲ್ರೆಡಿ ತುಂಬ ಜನ ಮಾಡ್ಕೊಂಡಿದ್ದಾರೆ, ವ್ಲಾಗ್ ಮಾಡ್ತಾರೆ, ಬೇರೆ ಬೇರೆ ಥರದ ಟಾಪಿಕ್ ಇಟ್ಕೊಂಡು ಯೂಟ್ಯೂಬ್ ಮಾಡ್ತಾರೆ. ಮಾಡಬಾರ್ದು ಅಂತ ನಾನು ಎಲ್ಲೂ ಹೇಳಿಲ್ಲ, ಮಾಡೋದು ಒಳ್ಳೆಯದೇ. ಯಾಕಂದರೆ ತುಂಬ ಜನ ಲೇಡೀಸ್ಗೆ ಅರ್ನಿಂಗ್ ಮಾಡಬೇಕಂತ ಆಸೆ ಇರುತ್ತೆ, ಬಟ್ ಹೊರಗಡೆ ಹೋಗಿ ದುಡಿಯೋಕ್ಕಾಗೋದಿಲ್ಲ. ಸೊ ಹಾಗಿದ್ದಾಗ ಯೂಟ್ಯೂಬ್ ಅನ್ನೋದು ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅವರಿಗೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ದಾಗ ಯೂಟ್ಯೂಬ್ ನಾನು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು, ನೀವು ಜನವರಿ 1 ಹಾಕ್ತೀನಿ. ನನ್ನ ಸಜೆಷನ್ ಅಂದರೆ ಜನವರಿ 1 ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ, ದಿನಗಳಿಗೆ ಏನು ನೋಡೋಕೆ ಹೋಗಬೇಡಿ. Jan 1 ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ಅವತ್ತು ಅಪ್ಲೋಡ್ ಮಾಡಬೇಕಂದ್ರೆ ನಿಮ್ಮ ಚಾನಲ್ ಆಲ್ರೆಡಿ ನಿಮ್ಮ ಒಂದು ಚಾನಲ್ ಕ್ರಿಯೇಟ್ ಆಗಿರಬೇಕು. ಸೊ ನನ್ನ ಚಾನಲಲ್ಲಿ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇದೆ. ನಿಮಗೆ ಚಾನಲ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ, ಹೇಗೆ ಕ್ರಿಯೇಟ್ ಮಾಡಬೇಕು ಗೊತ್ತಿಲ್ಲ, ಅದು ತುಂಬ ಸಿಂಪಲ್ ವೇನಲ್ಲಿ ಕನ್ನಡದಲ್ಲಿ ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ಹೇಗೆ ಅಂತ, ಸ್ಟೆಪ್ ಬೈ ಸ್ಟೆಪ್ ತೋರಿಸಿ. 30 ನಿಮಿಷ ಇದೆ ವಿಡಿಯೋ, ಬಿಕಾಸ್ ನಾನು ಪ್ರತಿಯೊಂದು ಸ್ಟೆಪ್ಪನ್ನು ಮಿಸ್ ಮಾಡೇ ತೋರಿಸ್ಬೇಕು. ಯಾಕಂದರೆ ಕೆಲವೊಂದು ಆಪ್ಷನ್ ಎನೇಬಲ್ ಆಗಿಲ್ಲ ಅಂದರೆ ಅರ್ನಿಂಗ್ಸ್ ಕೂಡ ಆಗೋದಿಲ್ಲ. ಸೊ ಕ್ಲಿಯರಾಗಿ ಸ್ಕಿಪ್ ಮಾಡಿದೆ. ಆ ವಿಡಿಯೋ ನೋಡ್ತಾ ಇನ್ನೊಂದು ಫೋನಲ್ಲಿ ಅದನ್ನು ಪ್ಲೇ ಮಾಡ್ಕೊಳ್ಳಿ. ನಿಮ್ಮ ಫೋನ್ ಯಾವುದ್ರಲ್ಲಿ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ, ಸೊ ಆ ಚಾನಲ್ನೇ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ. ಸೊ ಎಲ್ಲ ಮಾಡ್ಕೊಳ್ಳಿ. ಒಂದೇನು ನಿಮಗೆ ನಾನು ತೋರ್ಸೋಕ್ಕೆ 30 ನಿಮಿಷ ಹಿಡಿದಿದೆ, ಬಟ್ ನೀವು ಮಾಡೋದಕ್ಕೆ ಅಷ್ಟೊಂದು ಟೈಮ್ ಹಿಡಿಯಲ್ಲ. ಸೊ ಸ್ವಲ್ಪ ಸ್ಪೀಡಾಗಿ ಇಟ್ಕೊಂಡು ವೀಡಿಯೋಸ್ನ ನೋಡ್ಕೊಂಡು ಹೋಗ್ಬೋದು. ಸೊ ಇದರಲ್ಲಿ ನಿಮಗೇನೊಂದು 10-15 ನಿಮಿಷದಲ್ಲಿ ನಿಮ್ಮ ಚಾನಲ್ ಆರಾಮಾಗಿ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಫೋನ್ ಬಗ್ಗೆ ತಿಳ್ಕೊಂಡಿರೋದಾದ್ರೆ ಒಂದು 5 ನಿಮಿಷದಲ್ಲಿ ನಿಮ್ಮ ಚಾನಲ್ ಕ್ರಿಯೇಟ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಏನಂತಂದರೆ ವಿಡಿಯೋ ಎಡಿಟಿಂಗ್. ನೀವು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ, ಬಟ್ ವಿಡಿಯೋ ಹೇಗೆ ಮಾಡಬೇಕು, ವಿಡಿಯೋ ಎಡಿಟಿಂಗ್ ಹೇಗೆ ಮಾಡಬೇಕು, ವಿಡಿಯೋ ಹೇಗೆ ಮಾಡೋದು ಅನ್ನೋದು ಕೂಡ ನನ್ನ ಚಾನಲಲ್ಲಿದೆ. ನಾನು ಅದು ಹೇಳ್ತೀನಿ. ಲಾಂಗ್ ವಿಡಿಯೋ ಮಾಡೋರಿಗಾದರೆ ಫೋನ್ನ ಯಾವ ರೀತಿ ಇಟ್ಕೊಳ್ಬೇಕು, ಎಲ್ಲಿ ಹೀಗೆ ಟ್ರೈಪಾಡ್ ಇಲ್ಲ ನಮ್ಮ ಹತ್ರ, ನಮಗೆ ಇವಾಗ ಸದ್ಯಕ್ಕೆ ಟ್ರೈಪಾಡ್ ತೊಗೊಳಕ್ಕೆ ಆಗೋದಿಲ್ಲ ಅಂದರೆ ಏನು ಮಾಡಬೇಕು, ಪ್ರತಿಯೊಂದಕ್ಕೂ ಕೂಡ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡಿದ್ದೀನಿ. ಇನ್ನೂ ಬೇಕು ಅಂತ ಇದ್ದರೆ ಹೇಳಿ, ನಾನು ಕಮೆಂಟ್ ಮಾಡಿ, ಆದಷ್ಟು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಜಾನ್ ಅಷ್ಟೊತ್ತಿಗೆ ನಿಮಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಏನೇನೆಲ್ಲ ಬೇಕು ಐಡಿಯಾಸ್, ಅದೆಲ್ಲದನ್ನು ಕೂಡ ನೀವು ಕಮೆಂಟ್ನಲ್ಲಿ ಕೇಳ್ಬೋದು, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಹೇಗೆ ವಿಡಿಯೋ ಮಾಡೋದು ಫಸ್ಟ್ ನೋಡ್ಕೊಳ್ಳಿ. ಅದಾದಮೇಲೆ ಅದನ್ನು ಹೇಗೆ ಎಡಿಟಿಂಗ್ ಮಾಡೋದು, ಎಡಿಟಿಂಗಿಗೂ ಸ್ವಲ್ಪ 3-4 ಆ್ಯಪ್ನಲ್ಲಿ ಎಡಿಟಿಂಗ್ ಮಾಡೋದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ಅದನ್ನು ಮಿಸ್ ಮಾಡದೆ ಚೆಕ್ ಮಾಡಿ ಯಾವ ರೀತಿ ಎಡಿಟಿಂಗ್ ಮಾಡೋದು. ಈಸಿ ಅಂದರೆ ಈಸಿಯೆಸ್ಟ್ ವೇ ಇರುತ್ತೆ. ತುಂಬ ಜನ ಎದುರುಕೊಳ್ತಾರೆ, ನಮಗೆ ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಬರೋದಿಲ್ಲ, ಹೇಗೆ ಮಾಡುತ್ತೆ. ನೀವು ನೋಡಿದ್ರೆ ಎಷ್ಟೋ ಜನ ಹಳ್ಳಿಯವರು ಇವಾಗ ಏನೂ ನಮಗೆ ಗೊತ್ತೇ ಇಲ್ಲ, ಆದರೂ ಯೂಟ್ಯೂಬಿಗೆ ಬಂದ ಮೇಲೆ ಒಂದೊಂದೇ ಕಲಿತಾ ನಾವು ಇವಾಗ ಇಷ್ಟೊಂದು ಅರ್ನ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಸೊ ಎಷ್ಟೋ ಜನ ಆ ಥರ ಇದ್ದಾರೆ. ಧೈರ್ಯ ಮಾಡಬೇಕಷ್ಟೇ. ನೀವು ಏನೇ ಕೆಲಸ ಮಾಡಬೇಕಂದ್ರೆ ಧೈರ್ಯ ಬೇಕು ಮೇಯ್ನಾಗಿ. ಸೊ ಧೈರ್ಯ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ನಿಮಗೆ ಇಂಟ್ರೆಸ್ಟ್ ಇದ್ದು ಮನೇಲಿ ಸಪೋರ್ಟ್ ಇಲ್ಲ ಅಂದ್ರೂ ಅಕಸ್ಮಾತ್ ನಾನು ಫೇಸ್ ತೋರಿಸಲ್ಲ ಹಾಗೆ ಮಾಡ್ತೀನಿ ಅನ್ನೋರು ಈ ಥರ ಎಲ್ಲ ಇದೆ ಅಂದಾಗ ಆರಾಮಾಗಿ ನೀವು ಇದನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು, ಪ್ರಾಬ್ಲಮೇ ಇಲ್ಲ. ಸೊ ಎಡಿಟಿಂಗ್ ಮಾಡೋದು ಕೂಡ ಹೇಳಿದ್ದೀನಿ, ಹೇಗೆ ಅಪ್ಲೋಡ್ ಮಾಡೋದು ಅಂತ ಕೂಡ ಹೇಳಿದ್ದೀನಿ. ಎಡಿಟಿಂಗ್ ಎಲ್ಲ ಮುಗಿಯುತ್ತೆ. ಅದಾದಮೇಲೆ ಹೇಗೆ ಯೂಟ್ಯೂಬ್ ಚಾನಲ್ಗೆ ಅದನ್ನು ಅಪ್ಲೋಡ್ ಮಾಡಬೇಕು, ಅದು ಹೇಗೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಹೇಗೆ ಗ್ರೋ ಆಗ್ತಾರೆ, ಪ್ರತಿಯೊಂದು ವಿಷಯ ಕೂಡ ನನ್ನ ಚಾನಲಲ್ಲಿದೆ. ನನ್ನ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಲ್ಲ ವೀಡಿಯೋಸು ಬರುತ್ತೆ. ಅದರಲ್ಲಿ ಓಲ್ಡರ್ ವೀಡಿಯೋಸ್ಗೆ ಹೋಗಿ ಅದರಿಂದ ಎಲ್ಲ ಒಂದೊಂದೇ ವೀಡಿಯೋ ನೋಡ್ತಾ ಬನ್ನಿ, ಆವಾಗ ನಿಮಗೆ ಐಡಿಯಾಸ್ ಬರ್ತಾ ಹೋಗುತ್ತೆ. ಫೇಸ್ ತೋರಿಸ್ದೆ ಯಾವ ಥರ ವೀಡಿಯೋ ಮಾಡ್ಬೋದು ಅನ್ನೋದು ಕೂಡ ವೀಡಿಯೋ ಇದೆ, ಅದನ್ನು ಕೂಡ ಹೇಳಿದ್ದೀನಿ ಆಲ್ರೆಡಿ. ನಾನು ಬೇಕು ಅಂದರೆ ಅದನ್ನು ಹೇಳಿದಾಗೆ ಕಮೆಂಟ್ ಮಾಡಿ,
ಮಾಡಿ ನಾನು ಎಲ್ಲದನ್ನು ಕೂಡ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇದಿಷ್ಟು ನಾವು ವಿಡಿಯೋ ಚಾನಲ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ವಿಡಿಯೋ ಮಾಡೋದಾಗಿರ್ಬೋದು, ಅಥವಾ ಹೇಗೆ ವಿಡಿಯೋ ಅಪ್ಲೋಡ್ ಮಾಡೋದಾಗಿರ್ಬೋದು, ಎಡಿಟಿಂಗ್ ಮಾಡೋ ಪ್ರತಿಯೊಂದು ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಳಾಯಿತು. ಬಟ್ ಮೇನ್ ವಿಷಯ ಬಂದ್ಬಿಟ್ಟೇನೆಂದರೆ, ಫಸ್ಟ್ ನಿಮ್ಮ ತಲೆಯಲ್ಲಿ ಇರಬೇಕು ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ. ಇವಾಗ ತುಂಬ ಜನ ಲೇಡೀಸ್ ಅಂದ್ಕೊಳ್ಬೋದು ಮನೇಲಿ ಇರ್ತೀವಿ ನಾವು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಎಷ್ಟೋ ಜನಕ್ಕೆ ವ್ಲಾಗ್ ಆಗಲ್ಲ. ಯಾಕೆಂದರೆ ನಾನು ಹೇಳಿದೆ, ನಾನು ಆವಾಗಲೇ ನನ್ನ ವ್ಲಾಗ್ ಚಾನಲ್ ಕೂಡ ಇದೆ, ಅದು ಫ್ಲಾಪ್ ಆಯ್ತು. ಮೀನ್ಸ್ ಫ್ಲಾಪ್ ಅಂದರೆ ಫ್ಲಾಪ್ ಆಗಿಲ್ಲ, ಬಟ್ ಅದು ನಿಧಾನಕ್ಕೆ ರನ್ ಆಗ್ತಿದೆ. ಬಟ್ ಫ್ಲಾಪ್ ಅಂತಲೇ ಹೇಳ್ಬೋದು ಒಂದು ಕಡೆ. ಅಂದರೆ ಅಷ್ಟು ನಾನು ಇಂಟ್ರೆಸ್ಟ್ ಕೊಟ್ಟು ಯಾವಾಗಲೂ ಮಾಡಿಲ್ಲ ವ್ಲಾಗ್. ನಾನು ಮೇ ಬಿ ನಾನು ಸ್ಟಾರ್ಟ್ ಮಾಡಿದ್ದ ಟೈಮಲ್ಲಿ ವ್ಲಾಗಲ್ಲಿ ಜಾಸ್ತಿ ಅಷ್ಟು ಜನ ವ್ಲಾಗಿಂಗಲ್ಲಿ ಇರಲಿಲ್ಲ. ಸೊ ನಾನು ಕಂಟಿನ್ಯೂ ಮಾಡಿದ್ದರೆ ನನಗೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇರ್ತಿದ್ರು. ಗ್ರೋ ಆಗೋ ಟೈಮಲ್ಲಿ ನಾನು ಏನು ಮಾಡಿದೆ ಅಂದರೆ 8 to 9 months ಗ್ಯಾಪ್ ಕೊಟ್ಟೆ ನನ್ನ ಸೆಕೆಂಡ್ ಬೇಬಿ ಡೆಲಿವರಿ ಟೈಮಲ್ಲಿ. ಆ ಟೈಮಲ್ಲಿ ನಾನು ವೀಡಿಯೋಸ್ನ ಮಾಡಿಲ್ಲ. ಆ ಟೈಮಲ್ಲಿ ನನಗೆ ಸ್ಟಾರ್ಟಿಂಗ್ ಒಂದೆರಡು ವೀಡಿಯೋ ವ್ಲಾಗ್ ಮಾಡಿದಾಗ ತುಂಬ ಚೆನ್ನಾಗಿ ವ್ಯೂಸ್ ಬಂದಿತ್ತು. ಸೊ ಆ ಟೈಮಲ್ಲಿ ಕಟ್ ಮಾಡಿದೆ, ಅಲ್ಲಿಂದ ಮುಗೀತು ನನ್ನ ಜರ್ನಿ. ಮತ್ತು ಒಂದು 10 ತಿಂಗಳು ಗ್ಯಾಪ್ ಕೊಟ್ಟಾದ್ಮೇಲೆ ಮತ್ತೆ ನಾನು ವಾಪಸ್ ಯೂಟ್ಯೂಬಿಗೆ ಬಂದಾಗ ಅಷ್ಟೊತ್ತಿಗೆ ತುಂಬ ಜನ ವ್ಲಾಗರ್ಸ್ ಇದ್ದರು, ಬೇರೆ ಬೇರೆ ಥರ ವ್ಲಾಗ್ ಹೋಗ್ತಾಯಿತ್ತು. ಸೊ ನನ್ನ ಚಾನಲ್ ಅಷ್ಟು ರನ್ ಆಗಲಿಲ್ಲ. ಬಟ್ ನಾನು ನನ್ನ ಚಾನಲಲ್ಲಿ ಏನು ಮಾಡ್ತಿದ್ದೆ ಅಂದರೆ, ಬೇಬೀಸ್, ನನ್ನ ಬಾಯ್ ಬೇಬಿ ಸಿಮ್ಟಮ್ಸ್ ಆಗಿರ್ಬೋದು, ಗರ್ಲ್ ಬೇಬಿ ಸಿಮ್ಟಮ್ಸ್ ಆಗಿರ್ಬೋದು, ಬಾಯ್ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಶೇರ್ ಮಾಡ್ತಾ ಹೋದೆ. ಅದಕ್ಕೆ ಒಳ್ಳೊಳ್ಳೆ ವ್ಯೂಸ್ ಇದೆ. ಕ್ರೀಮ್ಗಳ ಬಗ್ಗೆ ರಿವ್ಯೂಸ್ ಕೊಟ್ಟು ಅದಕ್ಕೆಲ್ಲ ಒಳ್ಳೊಳ್ಳೆ ವ್ಯೂಸ್ ಇದೆ. ಸೊ ಆ ಥರ ನಾನು ಒಟ್ಟು ಬಿಡಲಿಲ್ಲ, ಸ್ಲೋ ಆಗಿ ಮಾಡ್ಕೊಬಂದೆ. ಬಟ್ ವ್ಲಾಗಿಗೆ ನನಗೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಗಲಿಲ್ಲ. ಸೊ ನನಗೆ ಅನ್ನಿಸ್ತು, ನನಗೆ ಮೇ ಬಿ ವ್ಲಾಗ್ ಅಷ್ಟು ನೀಟಾಗಿ ಮಾಡೋಕ್ಕೆ ಬರಲ್ಲ, ಇಲ್ಲ ಜನಗಳದ್ದು ಇಂಟ್ರೆಸ್ಟ್ ಚೇಂಜ್ ಇರುತ್ತೆ, ನಾವು ಮಾಡೋ ಥರ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು ಅಂಥೇಳಿ ನಾನು ವ್ಲಾಗನ್ನು ಜಾಸ್ತಿ ಮಾಡ್ತಾಯಿಲ್ಲ. ಈಗೀಗೆ ಅಂತ ವ್ಲಾಗ್ನ ಮಾಡ್ತಾಯಿಲ್ಲ. ನನಗೆ ಗೊತ್ತಿರೋಂಥ ಕೆಲವೊಂದು ಪೂಜೆದಾಗಿರ್ಬೋದು ಅಥವಾ ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ನಾನು ಶೇರ್ ಮಾಡ್ತಾ ಹೋಗ್ತಿರ್ತೀನಿ. ಅದಕ್ಕೆ ಎಷ್ಟು ವ್ಯೂಸ್ ಬರುತ್ತೋ ನಾನು ಅದನ್ನು ಅಲ್ಲಿಗೇ ನಿಲ್ಲಿಸಿದ್ದೀನಿ ಅಷ್ಟು, ಜಾಸ್ತಿ ಏನು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಬಟ್ ಟೆಕ್ ಚಾನಲ್ ಹೇಗಾಯಿತು ಅಂದರೆ, ನನಗೆ ಟೆಕ್ ಚಾನಲ್ ಬಗ್ಗೆ ನಾಲೆಜ್ ಬಂದಿದ್ದು ಹೆಂಗೆ ಅಂದರೆ, ನಾನು ಯೂಟ್ಯೂಬ್ ಚಾನಲ್ ನನ್ನ ಒಂದೇನು ವ್ಲಾಗ್ ಚಾನಲಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಇದೆಲ್ಲ ನೋಡ್ತಾ ನನಗೆ ನನ್ನ ಗೊತ್ತಿರೋ ಸರೌಂಡಿಂಗಲ್ಲಿ ತುಂಬ ಜನ ನನಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದು ನನಗೆ ಚಾನಲ್ ಸ್ವಲ್ಪ ಕ್ರಿಯೇಟ್ ಮಾಡಿಕೊಡಿ, ಇದಕ್ಕೆ ಹೇಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದು, ಸ್ವಲ್ಪ ನನಗೆ ನಿಮ್ಮಿಂದ ಈ ಥರ ಐಡಿಯಾ ಬೇಕು ಅಂತ ಪ್ರತಿಯೊಬ್ಬರು ಕೇಳೋಕ್ಕೆ ಸ್ಟಾರ್ಟ್ ಮಾಡೋದು. ತುಂಬ ಜನ ಕೇಳ್ತಾಯಿದ್ರು. ಪರ್ಟಿಕ್ಯುಲರ್ ನನಗೆ ಅವ್ರವ್ರ ಮನೆಗೆ ಹೋಗಿ ಹೇಳ್ಕೊಡೋದಕ್ಕೆ ನಂಗೆ ತುಂಬ ಕಷ್ಟ ಆಗ್ತಿತ್ತು. ಮೀನ್ಸ್ ಅವ್ರ ಮನೆ ಎಲ್ಲೋ ಇರ್ತಿತ್ತು, ಅಥವಾ ಹೇಳ್ಕೊಟ್ರು ಮತ್ತು ಇನ್ನೊಂದ್ಸರಿ ಎಡಿಟಿಂಗಿಗೆ ಆಗಲಿ ಅದೆಲ್ಲದಕ್ಕೂ ಅವ್ರಿಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಪ್ರತಿಯೊಂದಕ್ಕೂ ನನಗೆ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಅವಾಗ ಒಂದ್ಸರಿ ಥಾಟ್ ಬಂತು, ತುಂಬ ಜನ ಕೇಳ್ತಾರೆ, ತುಂಬ ಇದ್ರ ಬಗ್ಗೆ ತಿಳ್ಕೊಂಡಾಗಿತ್ತಾಗಲೇ ನಾನು. ಯಾಕಂದರೆ ಬ್ಲಾಗಲ್ಲಿ ಹೇಗೆ ಮಾಡಿದ್ರೆ ಮಾತ್ರ ಓಡುತ್ತೆ, ಜನ ಆ ಥರ ಇಷ್ಟಪಡ್ತಾರೆ, ಪ್ರತಿಯೊಂದು ತಿಳ್ಕೊಳ್ತಾ ಇದ್ನಲ್ಲ. ಹಾಗಾಗಿ ಒಂದು ಐಡಿಯಾ ಬಂತು, ಸೊ ಟೆಕ್ ಚಾನಲ್ ಸ್ಟಾರ್ಟ್ ಮಾಡೋಣ. ಸೊ ಇದರಿಂದ ನಾನು ಹೇಗೆ ಶೇರ್ ಮಾಡ್ತಾ ಹೋಗ್ತೀನಿ, ನನ್ನ ಫ್ರೆಂಡ್ಸ್ಗಳಿಗೆ ಫಸ್ಟ್ ಶೇರ್ ಮಾಡೋಣ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರಿಗೆ ಶೇರ್ ಮಾಡೋಣ. ಅವ್ರು ಹೆಲ್ಪ್ ಆಗ್ತಾ ನೋಡ್ತಾ ಜನಗಳಿಗೆ ರೀಚ್ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು. ನನಗೆ ಮೇ ಬಿ ನಾನು ಮಧ್ಯದಲ್ಲಿ ಒಂದು ಗ್ಯಾಪ್ ಕೊಟ್ಟಿಲ್ಲ ಅಂದರೆ 6 months ಅಲ್ಲ, ಒಂದು 3-2 months ನನಗೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಟೈಮ್ ಕಂಪ್ಲೀಟ್ ಆಗಿರೋದು. ಬಟ್ ಸ್ವಲ್ಪ ಆವಾಗಲೂ ಮಧ್ಯೆ ಗ್ಯಾಪ್ ಕೊಟ್ಟು, ಈಗಲೂ ನನಗೆ ಅದೇ ಪ್ರಾಬ್ಲಮ್, ಸ್ವಲ್ಪ ಕನ್ಸಿಸ್ಟೆಂಟಾಗಿ ಇರೋದು ಒಂದೆಷ್ಟು ಪರ್ಸ್ನಲ್ ಇಶ್ಯೂಸಿಂದ ಆಗಿರಲಿಲ್ಲ. ಸೊ ನಾನು ಹೇಳೋದೇನೆಂದರೆ, ನನ್ನ ಚಾನಲ್ ರೀಚ್ ಆಗದಿರೋದಕ್ಕೆ ಮೇನಾಗಿ ನಂದಂತಲ್ಲ, ಯಾರಿಗೇ ಆಗಲಿ ಚಾನಲ್ನ ಕ್ರಿಯೇಟ್ ಮಾಡಿದ್ಮೇಲೆ ಸೊ ಫಸ್ಟು ನಿಮ್ಮ ಥಾಟ್ ಇರಬೇಕು ನಿಮಗೇನೆಂದರೆ ಏನು ವೀಡಿಯೋಸ್ ಮಾಡಬೇಕು ಅಂತ. ನಿಮಗೆ ನಿಜವಾಗ್ಲೂ ತುಂಬ 100% ಯಾವುದರಲ್ಲಿ ನಾಲೆಡ್ಜ್ ಇದೆ ಅದರಲ್ಲಿ ಮಾತ್ರ ವೀಡಿಯೋ ಮಾಡಿ. ಯಾಕಂದರೆ ಎಲ್ಲರಿಗೂ ಎಲ್ಲ ಥರದ್ದು ವೀಡಿಯೋಗಳು ಇಷ್ಟ ಆಗೋದಿಲ್ಲ. ಯಾವುದು ಇವಾಗ ಟ್ರೆಂಡಿಂಗಲ್ಲಿದೆ ಇದನ್ನು ಕೂಡ ಹುಡ್ಕೋದು ಹೇಗೆ ಅಂತ ನನ್ನ ಚಾನಲಲ್ಲಿದೆ. ಟ್ರೆಂಡಿಂಗ್ ಟಾಪಿಕ್ಸ್ ಏನಿದೆ, ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಹೇಗೆ ಹೆಸಿಟೇಷನ್, ನನಗೆ ವ್ಲಾಗ್ ಮಾಡೋಕ್ಕೆ ಇನ್ನೊಂದೇನೆಂದರೆ, ಹೊರಗಡೆ ಹೋದಾಗ ನನಗೆ ಹೆಸಿಟೇಷನ್ ತುಂಬ, ನಾನು ವ್ಲಾಗ್ ಮಾಡಲ್ಲ. ಸೊ ಅದನ್ನು ಕೂಡ ನನಗೆ ಒಂಥರ ಮೈನಸ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇಂಟ್ರೆಸ್ಟ್ ಇದೆ, ಹೊರಗಡೆ ಹೋದರೂ ನಾನು ವ್ಲಾಗ್ ಮಾಡ್ತೀನಿ, ನನಗೆ ಯಾವುದೇ ರೀತಿ ಹೆಸಿಟೇಷನ್ ಇಲ್ಲ ಅನ್ನೋರು ವ್ಲಾಗ್ನ ಮಾಡಿ. ಇಲ್ಲ ಹೊರಗಡೆ ಹೋಗ್ಬಿಟ್ಟು ಶಾಪ್ಗಳನ್ನು ತೋರಿಸ್ತೀನಿ, ಬೇರೆ ಬೇರೆ ಇವಾಗೆಲ್ಲ ನೋಡಿರ್ಬೋದು ತುಂಬ ಜನ ಯೂಟ್ಯೂಬಲ್ಲಿ ಚಿಕ್ಕಪೇಟೆ ಹೋಗಿ ಮಾಡ್ತಾರೆ. ಆ ಥರ ಅವ್ರವ್ರ ಊರಲ್ಲೇ ಇವಾಗೆಲ್ಲ ಹೋಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ಆ ಥರ ಕೂಡ ಮಾಡ್ಬೋದು, ನಿಮಗೆ ಹೆಸಿಟೇಷನ್ ಇಲ್ಲ ಅಂದರೆ. ಸೊ ಏನೂ ಇಲ್ಲ, ನಾನು ಮನೆಯಲ್ಲೇ ಕಿಚನ್ಸ್ ರೆಸಿಪೀಸ್ ತೋರಿಸ್ತೀನಿ, ವಿತೌಟ್ ಶೋಯಿಂಗ್ ಯುವರ್ ಫೇಸು ತೋರಿಸ್ಬೋದು. ಮಾಡ್ತಾ ಹೇಳ್ತಾನೆ ನೀವು ವೀಡಿಯೋಸ್ ಮಾಡ್ಬೋದು. ಸೊ ಬೇಕಾದಷ್ಟು ಆಪ್ಷನ್ಸ್ ಇದೆ, ಅದನ್ನೆಲ್ಲ ನಾನು ಹೇಳಿದ್ದೀನಿ. ಇನ್ನೂ ಗೊತ್ತಾಗಿಲ್ಲ ನನಗೆ ಕಮೆಂಟ್ ಮಾಡಿ ಹೇಳ್ತೀನಿ. ಸೊ ಫಸ್ಟ್ ವೀಡಿಯೋ ಯಾವ ಥರದ್ದು ಮಾಡಬೇಕು, ನೀವು ಯಾವ ಕಂಟೆಂಟ್ ಅನ್ನೋದು ಮೈಂಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕನ್ಸಿಸ್ಟೆಂಟ್ ಆಗಿರಿ, ಆದಷ್ಟು ಕನ್ಸಿಸ್ಟೆಂಟ್ ಆಗಿರಿ. ನಿಮ್ಮ ಒಂದ್ಸರಿ ಟ್ಯೂನಪ್ ಆದರೂ ಜನ ನಿಮ್ಮ ಚಾನಲ್ ಜೊತೆಗೆ ಅಂದರೆ, ಇವತ್ತು ನಿಮ್ಮ ಚಾನಲ್ ನಾನು ಇನ್ನೊಂದು ಹೇಳ್ತೀನಿ ಅಂದರೆ, ಇವತ್ತು ನಿಮ್ಮ ಚಾನಲ್ ಒಬ್ಬರು ನೋಡಿದ್ದಾರೆ ಅಂದರೆ ನೆಕ್ಸ್ಟ್ ಟೈಮ್ನಲ್ಲಿ ನೀವು ಯಾವಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಇವತ್ತು ಅವ್ರು ನೋಡಿದ್ದಾರೆ ಅಂದರೆ ನಾಳೆ ಆಟೋಮೆಟಿಕ್ಕಾಗಿ ಅವ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಿಮ್ಮ ವೀಡಿಯೋ ಶೋ ಆಗುತ್ತೆ. ಅದು ಯೂಟ್ಯೂಬಿನ ಒಂದು ರೂಲ್. ಅದು ಹೇಗೆ ಅಂದರೆ, ನೀವು ಹೇಗೆ ಇವತ್ತು ಅಪ್ಲೋಡ್ ಮಾಡಿದ್ದೀರಾ, ಯಾರೋ ನೋಡಿರ್ತಾರೆ ಸುಮ್ಮನೆ ಒಟ್ಟು ಸಬ್ಸ್ಕ್ರೈಬ್ ಆಗಿರಲ್ಲ, ಬಟ್ ನೋಡಿರ್ತಾರೆ ವೀಡಿಯೋನ. ನೆಕ್ಸ್ಟ್ ಡೇ ನೀವು ಏನೇ ವೀಡಿಯೋ ಆದರೂ ಅಪ್ಲೋಡ್ ಮಾಡ್ತಾರೆ, ಅವಾಗ ಈ ವಿಡಿಯೋ ನೋಡೋರಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೋಡ್ತಾರೆ, ಆಟೋಮೆಟಿಕ್ಕಾಗಿ ಅವರು ಸಬ್ಸ್ಕ್ರೈಬ್ ಆಗ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಕನ್ಸಿಸ್ಟೆಂಟ್ ಆಗಿರೋದು ತುಂಬ 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 ಇಂಪಾರ್ಟೆಂಟ್. ನಾನು ಕನ್ಸಿಸ್ಟೆಂಟಾಗಿ ಇಲ್ಲದೆ ನಾನು ಎಷ್ಟೋ ಸರಿ ಈ ಥರ ನನ್ನ ಚಾನಲ್ಗಳು ಡ್ರಾಪ್ ಆಗೋದಕ್ಕೆ ಕಾರಣನೇ ಅದು. ಸೊ ಅದಕ್ಕೋಸ್ಕರ ಹೇಳ್ತಿದ್ರಿ, ಕನ್ಸಿಸ್ಟೆಂಟ್ ಆಗಿರಿ. ಆ್ಯಂಡ್ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಇಟ್ಕೊಳ್ಳಿ. ಫಸ್ಟ್ ಟೈಮ್ ಮಾಡುವಾಗ ತುಂಬ ಎನರ್ಜೆಟಿಕ್ ಆಗಿ ಚೆನ್ನಾಗಿ ಮಾಡಿ. ಏನು ಟಾಪಿಕ್ ಹೇಳ್ತೀರ ಅದು ಕಾನ್ಫಿಡೆಂಟಾಗಿ ಇಟ್ಕೊಂಡು ಮಾಡಿ. ನಾನು ಹೇಳೋದು ಕಂಟೆಂಟ್ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿರೋದು ಆ್ಯಂಡ್ ಕಾನ್ಫಿಡೆಂಟ್ ಆಗಿರೋದು, ಈ
CCC ಅಂತಲೇ ಅನ್ಕೊಂಬಿಡಿ. ಸೊ ಇದಿಷ್ಟನ್ನು ನೀವು ಕಲ್ತ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಪ್ಲೋಡ್ ಮಾಡೋದಿಲ್ಲ ಹೇಗೆ ಅಂತ ನಾನು ಹೇಳಿದಾಗೆ ಎಡಿಟಿಂಗ್ ಇದೆ, ಅಪ್ಲೋಡಿಂಗ್ ಹೆಂಗೆ ಮಾಡೋದಿದೆ, ತಮ್ನೇಲ್ ಹೆಂಗೆ ಕ್ರಿಯೇಟ್ ಮಾಡೋದು. ಮೀನ್ಸ್ ನಾವು ಒಂದು ವಿಡಿಯೋ ನಾವು ಅಪ್ಲೋಡ್ ಮಾಡಿದ್ಮೇಲೆ ತಮ್ನೇಲ್ ನೋಡಿ ಜನ ನಮ್ಮ ಹತ್ರ ಬರಾಗಿರ್ಬೇಕು. ಮೀನ್ಸ್ ತಮ್ನೇಲ್ ನೋಡಿದ ತಕ್ಷಣ ಇದ್ರೊಳಗೇನೋ ಕೇಳೋಕ್ಕಿದೆ, ಇದ್ರೊಳಗೇನೋ ವಿಷಯ ಇದೆ, ಅದನ್ನು ನೋಡಬೇಕು ವಿಡಿಯೋನ ಅಂತ ಅನಿಸಿ ಅವರು ತಮ್ನೇಲ್ನ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋನ ನೋಡಬೇಕು. ಸೊ ಆ ಥರ ಒಳ್ಳೊಳ್ಳೆ ತಮ್ನೇಲ್ನ ಇಟ್ಕೊಳ್ಳಿ. ಕ್ರಿಯೇಟಿವ್ ಆಗಿ ಮಾಡಿ. ಒಂದು 5-6 ಆ್ಯಪ್ನಲ್ಲಿ ನಾನು ತಮ್ನೇಲ್ ಕ್ರಿಯೇಟ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ನನಗೆ ಗೊತ್ತಿರೋಷ್ಟು ನಾನು ಮಾಡಿದ್ದೀನಿ. ಬಟ್ ನಿಮಗೆ ಇನ್ನೂ ಚೆನ್ನಾಗಿ ಬೇಕು, ನಾಲೆಡ್ಜ್ ಇದೆ, ನಾನು ಮಾಡ್ತೀನಿ ಅನ್ನೋರು ಇನ್ನೂ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಲ್ಯಾಪ್ಟಾಪ್ ಇದ್ರೂ ಕೂಡ ಅಷ್ಟೇ ಇನ್ನೂ ಡಿಫ್ರೆಂಟಾಗಿ ನೀವು ಮಾಡ್ಬೋದು. ಸೊ ಆ ಥರ ತಮ್ನೇಲ್ನ ಕೂಡ ಸ್ವಲ್ಪ ಕ್ರಿಯೇಟಿವ್ ಆಗಿ ಇಟ್ಕೊಳ್ಳಿ. ವಿಡಿಯೋನ ಆದಷ್ಟು ಸ್ಟಾರ್ಟಿಂಗಲ್ಲಿ ಒಂದು ನಾನು ಹೇಳೋದು 3-4-5 ಮಿನಿಟ್ಸಿಂದ ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಒಳಗಡೆ ಮುಗಿಸೋ ಥರ ಆದಷ್ಟು ಸ್ಟಾರ್ಟ್ ಮಾಡಿ. ಯಾಕಂದರೆ ಎಲ್ಲರಿಗೂ ಲಾಂಗ್ ವೀಡಿಯೋ ನೋಡೋಕ್ಕೆ ಇಷ್ಟ ಆಗಲ್ಲ. ಇವಾಗ ಶಾರ್ಟ್ಸಲ್ಲಿ ಸ್ಕ್ರಾಲ್ ಮಾಡ್ತಾ ಜನಗಳಿಗೆ ಲಾಂಗ್ ವೀಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ಶಾರ್ಟ್ ವೀಡಿಯೋಸ್ನ ಸ್ವಲ್ಪ ಶಾರ್ಟೇ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ಅದನ್ನು ಲಾಂಗ್ ವೀಡಿಯೋಗೆ ಜನಗಳೇ ಆಟೋಮೆಟಿಕ್ಕಾಗಿ ಸ್ಕಿಪ್ ಆಗ್ತಾರೆ. ಯಾಕಂದರೆ ನಿಮ್ಮ ವೀಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ಅದೆಷ್ಟೇ ಉದ್ದ ಆಮೇಲೆ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಸ್ಟಾರ್ಟಿಂಗಲ್ಲಿ ಆದಷ್ಟು ಸ್ವಲ್ಪ ಲೆಂತ್ ಕಡಿಮೆ ಇಟ್ಕೊಂಡು ಮಾಡಿ ಅಷ್ಟೇ. ಸೊ ಇದಿಷ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ನಿಜವಾಗ್ಲೂ 1 or 2 ಮಂತ್ಸಲ್ಲಿ ನಿಮಗೆ ಆರಾಮಾಗಿ 0 to ನಿಮ್ಮ 1000 ಸಬ್ಸ್ಕ್ರೈಬರ್ಸ್ಗೂ ಕೂಡ ಕಂಪ್ಲೀಟ್ ಆಗ್ತಾರೆ, ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ, ಅರ್ನಿಂಗ್ ಕೂಡ ಬೇಗ ಸ್ಟಾರ್ಟ್ ಆಗುತ್ತೆ. ಇದ್ರ ರಿಲೇಟೆಡ್ ನಿಮಗೆ ಏನೇ ಡೌಟ್ ಇದ್ರು, ಏನೇ ಕ್ವೆರೀಸ್ ಇದ್ರು, ಏನೇ ಕ್ವಶನ್ಸ್ ಇದ್ರು, ಮೀನ್ಸ್ ಯಾವ ಥರ ಸ್ಟಾರ್ಟ್ ಮಾಡೋದೇ ಆಗಲಿ, ಬೇರೆದೇ ಆಗಲಿ, ಇಲ್ಲ ಅಥವಾ ಇನ್ನೊಂದ್ಸರಿ ಎಡಿಟಿಂಗ್ ಹೇಗೆ ಮಾಡೋದು, ಅಥವಾ ಯೂಟ್ಯೂಬ್ ಚಾನಲ್ ಇನ್ನೊಂದು ಹೇಗೆ ಕ್ರಿಯೇಟ್ ಮಾಡೋದು, ಪ್ರತಿಯೊಂದು ಏನೇ ನಿಮಗೆ ಡೌಟ್ ಇದ್ರು ನನಗೆ ಕೇಳಿ, ನಾನು ಆದಷ್ಟು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.